ಹಾಯ್ ಫ್ರೆಂಡ್ಸ್, ನೀವು ಎಲ್ಲ ಥರ ದೋಸೆನೂ ತಿಂದಿದ್ದೀರಿ. ಆದರೆ ಈ ಥರ ದೋಸೆನ ನೀವು ಯಾವಾಗಲೂ ತಿಂದಿರೋಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ ಅದು ಯಾವ ಥರ ದೋಸೆ ಅಂತ ನೋಡೋಣ. ಅದಕ್ಕೂ ಮೊದಲು ಏನು ಮಾಡಬೇಕು ಹೇಳಿ. ಸುಷ್ಮಾ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಒಸ್ಲಿಗೆ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಮೊದಲಿಗೆ ನಾವು ರಾತ್ರಿ ನೆನೆಸಿದ ಅಕ್ಕಿಯನ್ನು ಒಂದು ಜಾರ್ ತೊಗೊಂಡು ಹಾಕ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಅನ್ನವನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ಅನ್ನ ಸಣ್ಣದಾಗಿ ಪುಡಿ ಮಾಡಿ ಹಾಕ್ಕೊಳ್ಳಿ, ಉದುರಾಗಿ ಹಾಕ್ಕೊಳ್ಳಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದನ್ನು ಉಪ್ಪು ಹಾಕಿದ ನಂತರ ನೋಡಿ, ಮೂರೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು: ಉಪ್ಪು, ಅನ್ನ, ಅಕ್ಕಿ, ಮೂರೇ ಇಂಗ್ರೀಡಿಯೆಂಟ್ಸ್. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊ ಬನ್ನಿ ಫ್ರೆಂಡ್ಸ್. ಅದು ರುಬ್ಬಿದ್ದ ಮಿಶ್ರಣ ಹೇಗಿರಬೇಕು ಅಂದರೆ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಫ್ರೆಂಡ್ಸ್. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮೇಲಿಂದ ಬಿಟ್ಟರೆ ಇನ್ನೊಂದು ಸ್ವಲ್ಪ ದೋಸೆ ಅದಕ್ಕಿಂತ ಇಟ್ಟಿರಬೇಕು. ನಂತರ ಗ್ಯಾಸ್ ಸ್ಟವ್ ಆನ್ ಮಾಡಿ ಅದಕ್ಕೆ ಕಬ್ಬಿಣ ಕಾವಲಿ ಇಟ್ಟರೆ ಅದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್. ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಸವರಿ ಅದು ಚೆನ್ನಾಗಿ ಕಾವಲಿ ಕಾಯ್ದ ಮೇಲೆ ನಿಮಗೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಅದು ತುಂಬ ಹಾಕ್ಕೊಂಡ್ರೆ, ತುಂಬ ಚಿಕ್ಕಿ ತೊಗೊಂಡು ಸಂಪಳ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದನ್ನು ತೆಳ್ಳಗೆ ದೋಸೆನ ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ಅದ್ರ ಮೇಲೆ ಒಂದು ಲಿಟ್ಲ್ ಕ್ಲೋಸ್ ಮಾಡಿದ ನಂತರ ಅದು ಬೆಂದಾದಮೇಲೆ ಅದು ಒಂದು 10 ಸೆಕೆಂಡಿಗೆ ಬೆಂದೋಗ್ಬಿಡುತ್ತೆ ಫ್ರೆಂಡ್ಸ್. ಗರಿಯಾದ ಒಚ್ಚಲಿಗೆ ರೆಡಿ ಫ್ರೆಂಡ್ಸ್. ಫೈನಲಿಯಾಗಿ ಒಸ್ಲಿಗೆ ಈ ರೀತಿ ರೆಡಿಯಾಗಿದೆ ಫ್ರೆಂಡ್ಸ್. ಇದನ್ನು ಕುಂಬಳಕಾಯಿ ಪಲ್ಯ ಜೊತೆ ಮತ್ತು ನಾನ್ ವೆಜ್ಗಳ ಜೊತೆ ಎಲ್ಲ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್.